सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಗಣಪತಿ ಉಪನಿಷತ್ತು 5ನೇ ಮಂತ್ರ ನೋಡಬೇಕಿತ್ತು. ಶಾಂತಿ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಅದು ಕೇಳ್ತಾ ಕೇಳ್ತಾ ನಿಮಗೂ ಎಲ್ಲರಿಗೂ ಅಭ್ಯಾಸ ಆಗ್ಬಿಡುತ್ತೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಗಣಪತಿ ಉಪನಿಷತ್ತಿನಲ್ಲಿ 5ನೇ ಮಂತ್ರ. ಸರ್ವಂ ಜಗದಿದಂ ತ್ವಯಿ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಸರ್ವಂ ಜಗದಿದಂ ತ್ವತ್ತಸ್ಥಿಷ್ಠತಿ ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾ ಆಕ್ಪದಾನಿ. ಇದನ್ನು ಓದುವಾಗಲೇ ಗೊತ್ತಾಗುತ್ತೆ ನಮಗೆ ಏನಿದು. ಭಗವಂತ ಎಲ್ಲವೂ ಆಗಿದ್ದಾನೆ ಅಂತ ಹೇಳ್ತಾ ಇರುವಾಗ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಅಲ್ವಾ. ಸರ್ವಂ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲವೂ. ಜಗದಿದಂ ಜಗತ್ ಇದಂ ಅಂತ ನೋಡೋದಲ್ಲಿ ಜಗತ್ತು ಅಂತ ಹೇಳಿದ್ರೆ ಪ್ರಪಂಚ, ಇದಂ ಇದು. ತ್ವತ್ತಃ ತ್ವತ್ತಃ ಅಂದರೆ ನಿನ್ನಿಂದ, ಫ್ರಮ್ ಯು ಅಂತ. ಜಾಯತೆ ಇಲ್ಲಿ ಜಾಯತೆ ಅನ್ನೋದಕ್ಕೆ ಹುಟ್ಟಿರೋದು ಅನ್ನೋದು ಅರ್ಥ. ಅಂದರೆ ಈ ಜಗತ್ತೆಲ್ಲವೂ ನಿನ್ನಿಂದಲೇ ಹುಟ್ಟಿರೋದು. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ನಿನ್ನಿಂದಲೇ ಬಂದಿರೋದು ಅಂತ. ಮುಂದಿನ ಹಾಗೆ ಇದೆ ನೋಡಿ ಸಾಲು. ಸರ್ವಂ ಜಗದಿದಂ ತ್ವತ್ತಸ್ಥಿಷ್ಠತಿ. ಸರ್ವಂ ಅಂದರೆ ಎಲ್ಲವೂ ಸಂಪೂರ್ಣವಾಗಿ ಜಗತ್ತು. ಇದಂ ತ್ವತ್ತಃ ತಿಷ್ಠತಿ. ಇಲ್ಲಿ ತ್ವತ್ತಃ ಮೊದಲನೇ ತ್ವತ್ತಃ ಅಂತ ಹೇಳಿದಾಗ ನಿನ್ನಿಂದ ಅಂತಲೇ ಹೇಳಿರೋದು. ಇಲ್ಲಿ ನಿನ್ನಿಂದಲೇ, ನೀನಿರೋದ್ರಿಂದಲೇ ಆಗ್ತಾ ಇರೋದು. ತಿಷ್ಠತಿ ಅಂತ ಹೇಳಿದ್ರೆ ವ್ಯಕ್ತವಾಗ್ತಾ ಇರೋದು, ಎಕ್ಸಿಸ್ಟ್ ಆಗ್ತಾ ಇರೋದು ಅಂತ. ಸರ್ವಂ ಜಗದಿದಂ ತ್ವತ್ತಸ್ಥಿಷ್ಠತಿ, ನಿನ್ನಿಂದಲೇ ಈ ಪ್ರಪಂಚ ಎಕ್ಸಿಸ್ಟ್ ಆಗಿರೋದು. ಮೊದಲನೇದೇನು, ನಿನ್ನಿಂದಲೇ ಹುಟ್ಟಿರೋದು, ನಿನ್ನಿಂದಲೇ ಇವಾಗ ಎಕ್ಸಿಸ್ಟ್ ಆಗಿರೋದು, ಇರೋದು. ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ. ಸರ್ವಂ ಅಂದರೆ ಸಂಪೂರ್ಣವಾಗಿ, ಜಗತ್ತು, ಇದಂ ಇದು. ತ್ವಯಿ ತ್ವಯಿ ಮಯ ಏಷ್ಯತಿ ಅಂದರೆ
ನಿನ್ನಲ್ಲೇ ಲಯಂ ಏಷ್ಯತಿ ಅಂದರೆ ನಿನ್ನಲ್ಲೇ ಮರ್ಜ್ ಆಗೋಗ್ತಾ ಇದೆ ಅಂತ. ಸರ್ವಂ ಎರಡು, ಎಲ್ಲವೂ ನೋಡಿ, ಮೊದಲು ನಿನ್ನಿಂದಲೇ ಹುಟ್ಟಿದ್ದು ಈ ಜಗತ್ತು, ನಿನ್ನಿಂದಲೇ ಅದು ಏನದು ಎಕ್ಸಿಸ್ಟ್ ಆಗ್ತಾ ಇರೋದು. ಸೃಷ್ಟಿ ಸ್ಥಿತಿಯಲ್ಲಿರುವುದು ನಿನ್ನಲ್ಲೇ ಲಯ ಆಗ್ತಾ ಇರೋದು. ತುಂಬ ಸುಂದರವಾಗಿ ಹೇಳ್ತಾರೆ ನೋಡಿ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ. ಇಲ್ಲಿ ಪ್ರತ್ಯೇತಿ ಅಂದ್ರೇನು? ಸರ್ವಂ ಜಗದಿದಂ, ಈ ಜಗತ್ತು, ಸರ್ವ ಎಲ್ಲವೂ, ಈ ಜಗತ್ತಿನಲ್ಲಿ ಎಲ್ಲವೂ, ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲವೂ, ಈ ಜಗತ್ತು ನಿನ್ನಿಂದಲೇ. ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ. ಪ್ರತ್ಯೇತಿ ಅಂದರೆ ಪ್ರತೀತಿ, ಮತ್ತೆ ಬರ್ತದೆ. ಈಗ ಸೂರ್ಯ ಮುಳುಗತ್ತೆ ಮತ್ತೆ ಹುಟ್ಟುತ್ತೆ, ಕತ್ಲಾಗುತ್ತೆ ಬೆಳಕಾಗುತ್ತೆ ಅಲ್ವಾ? ಈ ಜೀವಿಗಳು ಸಾಯ್ತಾ ಇರುತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ. ಅದು ಹೇಗೆ? ನಿನ್ನಿಂದಲೇ ವಾಪಸ್ ಬರೋದು. ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ. ನೋಡಿ, ತ್ವಂ ಅಂದರೆ ನೀನು, ಭೂಮಿ ಅಂದರೆ ಭೂಮಿ, ಆಪಹ ಅಂದರೆ ನೀರು, ಅನಲಹ ಬೆಂಕಿ, ಅನಿಲಹ ಗಾಳಿ. ಎಷ್ಟು ಒಂದೇ ಇದರಲ್ಲಿ ಹೇಳಿಬಿಟ್ರು. ನಭಃ ಅಂತ ಹೇಳಿದ್ರೆ ಸ್ಪೇಸ್, ಆಕಾಶ, ನಭಃ. ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾ ಆತ್ಪದಾನಿ. ತ್ವಂ ಚತ್ವಾರಿ, ನೀನು 4, ಚತ್ವಾರಿ. ವಾಕ್ ಪ್ರಧಾನಿ ಅಂದರೆ ಮಾತಿನ 4 ರೂಪ ಏನಿದೆ ಅದು ನೀನೇ ಅಂತ. 4 kinds ಆಫ್ ಸ್ಪೀಚ್ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ ಅಲ್ವಾ? ಇಡೀ ಜಗತ್ತು ನಿನ್ನಿಂದಲೇ ಹುಟ್ಟಿರೋದು, ಇಡೀ ಜಗತ್ತು ನಿನ್ನಿಂದಲೇ ಸೃಷ್ಟಿಯಾಗಿರೋದು, ಇಡೀ ಜಗತ್ತು ನಿನ್ನಿಂದಲೇ ಸ್ಥಿತಿಯಲ್ಲಿರೋದು. ಸೃಷ್ಟಿ ಸ್ಥಿತಿ ನಿನ್ನಿಂದಲೇ ಲಯವಾಗ್ತಾ ಇರೋದು. ಇದು ಅರ್ಥ ಆಯಿತು. ಸೃಷ್ಟಿ ಸ್ಥಿತಿ ಲಯ ನಮಗೆ ಗೊತ್ತಿದೆ. ಆದರೆ ಇನ್ನೊಂದು ಶಬ್ದ ಇಲ್ಲೇನು ಬಂತು? ಪ್ರತ್ಯೇತಿ. ಲಯ ಆಗೋದ್ಮೇಲೆ ಅಲ್ಲಿ ಮುಗಿಲಿಲ್ಲ, ಅಂದರೆ ಪ್ರಪಂಚ ಮುಗಿದೋಯ್ತು ಅಂತ ಇಲ್ಲ, ಅಲ್ಲಿ ಮತ್ತೆ ಹುಟ್ಟತ್ತೆ. ಪ್ರತ್ಯೇತಿ, ಮತ್ತೆ ವಾಪಸ್ ಬರುತ್ತೆ. ಯಾವುದರಿಂದ? ಅದು ನಿನ್ನಿಂದಲೇ. ಸೃಷ್ಟಿ ಸ್ಥಿತಿ ಲಯದವರೆಗೂ ನಾವು ಗೊತ್ತಾಗಿತ್ತು. ಈಗ ಮತ್ತೆ ವಾಪಸ್ ಬರೋದು ಎಲ್ಲಿಂದ? ನಿನ್ನಿಂದಲೇ ಭಗವಂತ ಅಂತ ಹೇಳ್ತಿರೋದು. ನಾನು ಯಾವಾಗಲೂ ಹೇಳ್ತೀನಿ, ಭಗವಂತ ಏನಾದರೂ ಸೃಷ್ಟಿ ಮಾಡಬೇಕು ಅಂದ್ಕೊಂಡಾಗ ಅವನು ಸೃಷ್ಟಿ ಮಾಡಲಿಲ್ಲ, ಅವನೇ ಎಲ್ಲವೂ ಆದ ಅಂತ. ಹಾಗೆ ಇಲ್ಲಿ ನೋಡಿ, ತ್ವಂ ನೀನೇ, ನೀನೇ ಏನಾಗಿದೆಯಾ? ಭೂಮಿರಾಪೋ ನಲೋ ನಿಲೋ ನಭಃ. ನೀನೇ ಭೂಮಿ ಆಗಿದೆಯಾ, ನೀನೇ ನೀರಾಗಿದೆಯಾ, ನೀನೇ ಬೆಂಕಿ ಆಗಿದೆಯಾ, ನೀನೇ ಗಾಳಿ ಆಗಿದೆಯಾ, ನೀನೇ ಆಕಾಶ ಆಗಿದೆಯಾ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದು ಇಂಟ್ರೆಸ್ಟಿಂಗ್. ಏನದು? ತ್ವಂ ಚತ್ವಾರಿ ವಾಕ್ಪದಾನಿ. ಯಾವುದದು 4 ರೀತಿಯ ಮಾತುಗಳು ಅನ್ನೋದನ್ನು ಸ್ವಾಮೀಜಿಯವರು ಈ ರೀತಿ ಹೇಳ್ತಾರೆ ನೋಡಿ. ಪ್ರಪಂಚದಲ್ಲಿ ಎಲ್ಲವೂ ಇದೆ, ಆದರೆ ಅದನ್ನು ಮತ್ತೊಬ್ಬರಿಗೆ ಹೇಳಬೇಕು ಅಥವಾ ವರ್ಣಿಸಬೇಕು ಅಂದರೆ ಮಾತುಗಳು ಬೇಕೇ ಬೇಕು. ಆ ಮಾತಿದ್ರೆ ಅದಕ್ಕೊಂದು ರೂಪ ಗುಣ ಎಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದು ನಮಗೆ. ಆ ಮಾತೇ ಇರಲಿಲ್ಲ ಅಂದರೆ ಯಾವುದನ್ನು ನಾವು ಹಂಚ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ. ಈ ಮಾತು ಅನ್ನೋದು ಹೇಗೆ, ಎಲ್ಲಿಂದ ಬರುತ್ತೆ? ಈಗ ನಾವು ಮಾತನಾಡ್ತಾ ಇದ್ದೀವಿ, ಯಾರಿಗಾದರೂ ಸಡನ್ನಾಗೆ ಒಂದು ಸೇಬಣ್ಣಿನ ಬಗ್ಗೆ ಮಾತಾಡು ಅಂತ ಹೇಳಿಬಿಟ್ರೆ ತಕ್ಷಣ ಎಲ್ಲ ಮಾತಾಡೋಕ್ಕಾಗುತ್ತೆ. ಸೇಬಣ್ಣಿನ ಬಗ್ಗೆನಾ? ಒಂದು ನಿಮಿಷ ಯೋಚನೆ ಮಾಡ್ತೀನಿ, 1 ಸೆಕೆಂಡ್ ಇರ್ಬೋದು ಕೆಲವರಿಗೆ. ಆದರೆ ಅದು ಯೋಚನೆ ಮಾಡಿದಾಗ ಈಗ ಸೇಬು ಅಂತ ಅಂದ್ಕೂಡಲೇ ಅದರ ಆಕಾರ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ಯಾವುದೇ ವಿಚಾರ ಇರ್ಬೋದು, ಮೊದಲು ಶುರುವಾಗೋದು ಪ್ರಾರಂಭ ಹೇಗಾಗೋದು ಮಾತಿಗೆ ಅಂತ. ಆ ಆಕಾರ ಒಂದು
ಶುರುವಾಗುತ್ತೆ, ಕಾಣಿಸುತ್ತೆ ನನಗೆ, ಓ ಈ ಥರ ಸೇತು ಅಂತ. ಅದಾದಮೇಲೆ ಅದರ ಬಗ್ಗೆ ವಿಚಾರ ಮೂಡುತ್ತೆ, ಏನೇನೋ ವಿಚಾರ ಮೂಡುತ್ತೆ. ಅದು ಸೀಗಿದೆ, ಸೀಗಿಲ್ಲ, ಇದು ಕೆಂಪಗಿದೆ, ಕಾಶ್ಮೀರ ಆಪಲ್ ಹಸಿರಿಗಿರುತ್ತೆ, ಏನೇನೋ ಬರುತ್ತೆ. ಆದರೆ ನಾನು ಹೇಳಬೇಕು ಅನ್ನುವಾಗ ಅದನ್ನು ಫಿಲ್ಟರ್ ಮಾಡಿ ಕೆಲವು ವಿಚಾರಗಳನ್ನು ಮಾತ್ರ ತೊಗೊಳ್ತೀನಿ. ಅದನ್ನು ತಗೊಂಡ್ಮೇಲೆ ಬಾಯಿನ ಮೂಲಕ, ಧ್ವನಿಯ ಮೂಲಕ ಅದನ್ನು ಹೊರಗಡೆ ತಿಳಿಸ್ತೀನಿ. ನೋಡಿ, 4 ಅವಸ್ಥೆಯಲ್ಲಿ ಮಾತು ಹೊರಗಡೆ ಬರುತ್ತೆ. ಮೊದಲು ಅದು ವಿಚಾರ ಒಳಗಡೆನೇ ವಿಚಾರ ಮೂಡುತ್ತೆ. ಮೊದಲು ವಿಚಾರ ಮೂಡಬೇಕಲ್ಲ ನಮಗೆ, ಯಾವುದ್ರ ಬಗ್ಗೆ ವಿಚಾರ ಮಾಡಬೇಕು? ಗಣಪತಿ ಅಂದ ಕೂಡಲೇ ಆ ಗಣಪತಿಯ ಚಿತ್ರ ಕಣ್ಮುಂದೆ ಬರಬೇಕು ನಮಗೆ. ಗಣಪತಿ ಬಗ್ಗೆ ಏನಾದರೂ ಮಾತಾಡು ಅಂತ ಹೇಳಿದ್ರೆ ಎಷ್ಟೊಂದು ವಿಚಾರಗಳು ಗೊತ್ತಿದೆ ನಮಗೆ, ಸಣ್ಣ ಮಕ್ಕಳಿಂದ ಕತೆ ಕೇಳಿರೋದೆಲ್ಲ. ಯಾವ್ದು ಹೇಳಬೇಕು ಅನ್ನುವಾಗ ಮೊದಲು ವಿಚಾರ ಗಣಪತಿ ಅಂದ ಕೂಡಲೇ ಗಣಪತಿ ಚಿತ್ರ ಮೂಡುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ವಿಚಾರಗಳು ಮೂಡುತ್ತೆ. ಆ ವಿಚಾರಗಳಲ್ಲಿ ನಾನು ಯಾವ್ದು ಹೇಳಬೇಕು ಅನ್ನೋದಕ್ಕೆ ನಾನೇ ಅದನ್ನು ಒಂದು ರೂಪದಲ್ಲಿ ತಕ್ಷಣ ಮನಸ್ಸಿನಲ್ಲಿ ಮಾಡ್ಕೊಳ್ತೀನಿ. ಆ ನಂತರ ಅದು ಹೊರಗಡೆ ಬರುತ್ತೆ. ಈ ರೀತಿಯಾಗಿ 4 ರೀತಿಯಲ್ಲಿ ಅದು ಮಾತು ಅನ್ನೋದು ಸೃಷ್ಟಿಯಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿಯವರು ಒಂದು ಟೆಕ್ನಿಕಲ್ ವರ್ಡ್ಸ್ ಹೇಳ್ತಾರೆ. ಅದರಲ್ಲೇ ಏನಪ್ಪ ಅಂತ ಹೇಳಿದ್ರೆ, ಅದು ಈಗ ನಮಗೆ ವಿಚಾರ ಗೊತ್ತಿದೆ, ಎಷ್ಟೊಂದು ವಿಚಾರ ಗೊತ್ತಿದೆ, ಅದು ಅನ್ಮ್ಯಾನಿಫೆಸ್ಟ್ ಅಂದರೆ ಅದು ಯಾವುದು ವ್ಯಕ್ತ ಆಗಿಲ್ಲ. ಈಗ ಮಾತು ಅನ್ನೋದು ಮನಸ್ಸಿನ ಪರಿವಿಡಿ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಏನು ವಿಚಾರಗಳಿದೆಯೋ ಅದೇ ಮಾತಲ್ಲಿ ಬರೋದು ಅಲ್ವಾ? ಹಾಗಾಗಿ ಅದು ವಿಚಾರಗಳೇನು ಅಂತಂದರೆ ಅದು ಅವ್ಯಕ್ತವಾದ ಮಾತು, ಮನಸ್ಸಲ್ಲೇ ಇದೆ, ವ್ಯಕ್ತ ಆಗಿಲ್ಲ. ಅದು ವ್ಯಕ್ತ ಆದಾಗ ಅದು ಮಾತು ಅಂತ ಆಗತ್ತೆ. ಈ ಜ್ಞಾನ ಅನ್ನೋದು ನಮ್ಮಲ್ಲಿ ಅವ್ಯಕ್ತ ರೂಪದಲ್ಲಿದೆ. ಆ ಜ್ಞಾನ ಅವ್ಯಕ್ತ ರೂಪದಲ್ಲಿ ಏನಿದೆ ಆ ಸ್ಟೇಜ್ಗೆ ಹೇಳೋದು ಪರಾವಾಣಿ ಅಂತ. ಪರಾವಾಣಿ ಅಂದರೆ ಇದೆ, ಜ್ಞಾನ ಇದೆ, ಪರಾವಾಣಿ. ಗೊತ್ತಿಲ್ಲದೆ ಇದ್ರೂ ಗೊತ್ತಿಲ್ಲ ಅನ್ನೋದು ಅಲ್ಲಿದೆ, ಅದಕ್ಕೆ ಅದನ್ನು ಪರಾವಾಣಿ ಅಂತ ಹೇಳ್ತಾರೆ. ಅದನ್ನು ಮಾತನಾಡು ಅಂತ ಹೇಳಿದಾಗ, ಆ ವಿಚಾರಗಳ ವ್ಯಕ್ತಪಡಿಸು ಅಂತ ಹೇಳುವಾಗ ಏನಾಗುತ್ತೆ, ಪಶ್ಯಂತಿ ವಾಣಿ ಅಂತ ಹೇಳ್ತಾರೆ. ಪಶ್ಯಂತಿ ವಾಣಿ ಅಂದರೆ ಆ ಗಣಪತಿ ಅಂತ ಹೇಳಿದಾಗ ನನ್ನಲ್ಲಿ ಆ ಜ್ಞಾನ ಇದ್ದಿದ್ದು ಅಡಕವಾಗಿತ್ತು. ಗಣಪತಿ ಅಂತ ಹೇಳೋಕೆ ಮೊದಲು ಇತ್ತು, ಗಣಪತಿ ಅಂತ ಹೇಳಿದ ಮೇಲೂ ಇದೆ, ಅದು ಪರಾವಾಣಿ ಆಗುತ್ತೆ. ಈಗ ಗಣಪತಿ ಬಗ್ಗೆ ಮಾತನಾಡು ಅಂತ ಹೇಳಿದಾಗ ಆ ವಿಚಾರವನ್ನು ನಾನು ನೋಡ್ತೀನಿ, ಅಂದರೆ ಮನಸ್ಸಿನಲ್ಲಿ ಅಂದ್ಕೊಳ್ತೀನಿ, ಅದು ಪಶ್ಯಂತಿ ವಾಣಿ. ಆ ಗಣಪತಿಯನ್ನು ಪಶ್ಯಂತಿ ನೋಡಿ, ಅದು ಪಶ್ಯಂತಿ ವಾಣಿ ಅಂತ ಹೇಳ್ತೀನಿ. ಆ ಗಣಪತಿ ಬಗ್ಗೆ ನೋಡಿದ ತಕ್ಷಣ ನಾನು ಏನೇನೋ ವಿಚಾರಗಳು ಬಂದ್ಬಿಡುತ್ತೆ. ಅದಾದಮೇಲೆ ನಾನೊಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕ್ಲಿಯರ್ ಮಾಡ್ಕೊತೀನಿ ಆ ವಿಚಾರಗಳನ್ನೆಲ್ಲ, ಥಾಟ್ಸ್ನ. ಅದಕ್ಕೆ ಮಧ್ಯಮವಾಣಿ ಅಂತ ಹೇಳ್ತಾರೆ. ಆ ಮಧ್ಯಮವಾಣಿ ಅಂತ ಹೇಳಾದ್ಮೇಲೆ ಅದನ್ನು ನಾನು ರೆಡಿ ಆಗಿದ್ದೀನಿ, ಇವಾಗ ಏನು ಹೇಳಬೇಕು ಅಂತ, ಅದನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ, ಅದು ವೈಖರಿ ವಾಣಿ ಅಂತ ಹೇಳ್ತಾರೆ. ನೋಡಿ ಎಷ್ಟೆಲ್ಲ ಇದೆ ಇದರಲ್ಲಿ. ಹಾಗಾದರೆ ಇದೆಲ್ಲ ಎಲ್ಲಿಂದ ಮೂಡುತ್ತೆ ಅನ್ನೋದಕ್ಕೆ ಈ ಯೋಗಿಗಳು, ಕುಂಡಲಿನಿಯವರು, ಅವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪರ ಅಂತ ಹೇಳುವಂಥದ್ದು, ಈ ಪರಾವಾಣಿ ಅನ್ನೋದು ಸೂಕ್ತವಾಗಿ ಈ ಬೆನ್ನ ಮೂಳೆ ಇರುತ್ತಲ್ವ, ಅದ್ರ ಕೆಳಗಡೆ ಮೂಲಾಧಾರ ಅಂತ ಹೇಳ್ತೀವಲ್ವ, ಅಲ್ಲಿರುತ್ತಂತೆ, ಸೂಕ್ತವಾಗಿ ಅಲ್ಲಿರುತ್ತೆ. ಅದಾದಮೇಲೆ ಅಲ್ಲಿ ಸೂಕ್ತವಾಗಿರುವಂತಹ ಪರಾವಾಣಿ, ಗಣೇಶನ ಬಗ್ಗೆ ಮಾತನಾಡು ಅಂದಾಗ ಅಲ್ಲಿದೆ ಜ್ಞಾನ. ಅದು ಮತ್ತೆ ಆ ಗಣಪತಿಯ ಬಗ್ಗೆ ವಿಚಾರಗಳು ಅಂತ ಮೂಡಿದಾಗ ಪಶ್ಯಂತಿ ವಾಣಿ ಅಂತ ಆದಾಗ, ಅದು ಮಣಿಪೂರ ನಾಭಿಯಲ್ಲಿ ಬರುತ್ತಂತೆ. ಮಣಿಪೂರ ನಾಭಿಯಲ್ಲಿ ಬರುತ್ತೆ. ಅದಾದ ನಂತರ ಅದು ಈಗ ನಾನೆಲ್ಲ ರೆಡಿಯಾಗಿದ್ದೀನಿ, ಮನಸ್ಸಿಗೆ ಬಂದಿದೆ, ಅದು ಈಗ ಒಂದು ವಿಚಾರವನ್ನು ನಾನು ಹೀಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಹೇಳಿಲ್ಲ, ಅದು ಮಧ್ಯಮವಾಣಿ ಅಲ್ವಾ. ಆ ಮಧ್ಯಮವಾಣಿ ಅನಾಹತ ಯೋಗ ಮಾಡೋರಿಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿದೆ ಅದು ಚಕ್ರಗಳು ಅಂತ. ಮಧ್ಯಮ ವಾಣಿ ಅನ್ನೋದು ಏನಾಗುತ್ತೆ, ಅನಾಹತ ಹೃದಯದಲ್ಲಿ ಬರುತ್ತಂತೆ. ಆಮೇಲೆ ಅದು ಗಂಟಲಿನಲ್ಲಿ ವಿಶುದ್ಧಿ ಚಕ್ರ, ವೈಖರಿ ವಾಣಿ ಏನಾಗುತ್ತೆ, ವಿಶುದ್ಧಿ ಚಕ್ರ, ವಿಶುದ್ಧಿಯಲ್ಲಿ ಗಂಟಲಲ್ಲಿ ಬಂದು ಅದು ವ್ಯಕ್ತವಾಗುತ್ತಂತೆ. ಎಷ್ಟು ಸುಂದರವಾಗಿದೆ ನೋಡಿ.
ಅದರಿಂದಲೇ ಸಂಗೀತ ಹಾಡೋರೆಲ್ಲ ನೋಡಿ ಎಷ್ಟೋ ಸಲ ಹೇಳೋದುಂಟು, ಪ್ರಾಮಾಣಿಕವಾಗಿ ಯಾರು ಮಾತಾಡ್ತಾರೋ ಅವ್ರು ನಾಭಿಯಿಂದ ಮಾತಾಡ್ತಾರೆ ಅಂತ, ಅವ್ರ ಧ್ವನಿ ನಾಭಿಯಿಂದ ಹೊರಡುತ್ತೆ ಅಂತ ಹೇಳ್ತಾರೆ. ಯಾರು ಸುಳ್ಳು ಹೇಳ್ತಾರೋ ಅವ್ರದ್ದಿಲ್ಲೇ ಬಾಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಈ ಮೂಲಾಧಾರ ಚಕ್ರದಿಂದ ಉತ್ಪತ್ತಿಯಾದ ಈ ವಾಣಿ ಏನಿದೆ ಅದು ಮಣಿಪೂರದಲ್ಲಿ ವಿಚಾರಗಳಾಗಿ ಅನಾಹತದಲ್ಲಿ ಸ್ಪಷ್ಟವಾಗಿ ಆ ನಂತರ ಗಂಟಲ ಮೂಲಕ ಅಂದರೆ ವಿಶುದ್ಧಿ ಚಕ್ರದ ಮೂಲಕ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಲಲಿತಾ ಸಹಸ್ರನಾಮದಲ್ಲೂ ನಾವು ನೋಡಿದ್ದೀವಿ. ತಾವು ಶ್ಲೋಕವನ್ನು ಗಮನಿಸಿದರೆ ಪರಾಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಲಲಿತಾ ಸಹಸ್ರನಾಮ ಬಾಯಾಟ ಆಗಿದ್ದರೆ ಈ ಶ್ಲೋಕ 81ನೇ ಶ್ಲೋಕ. ಪರಾಪ್ರತ್ಯಕ್ಷಿತಿ ರೂಪ ನೋಡಿ, ಅಲ್ಲೇ ಬಂತು ಪರಾ ಅನ್ನೋ ಶಬ್ದ ಬಂತಲ್ವ. ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ, ಪಶ್ಯಂತಿ ಪರಾ ಬಂತು, ಪಶ್ಯಂತಿ ಬಂತು. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ, ಮಧ್ಯಮ ಬಂತು, ವೈಖರಿ ಬಂತು. ಯಾವುದು 4 ರೀತಿಯ ಮಾತು ಅನ್ನೋದಕ್ಕೆ ಈ ಶ್ಲೋಕ ನೆನಪಿಟ್ಕೊಂಡ್ರೆ ಸಾಕು. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಏನರ್ಥ ಅಂದರೆ ದೇವಿ ಈ ಎಲ್ಲ ರೂಪದಲ್ಲೂ ವ್ಯಕ್ತವಾಗ್ತಾಳೆ ಅಂತ, ಅಥವಾ ಈ ರೀತಿಯಲ್ಲಿ ವ್ಯಕ್ತ ಆಗೋದು ಎಲ್ಲವೂ ದೇವಿನೇ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಗಣಪತಿ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಏನಂತ? ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರ ದೇವತಾ ಅಲ್ವಾ. ಎಷ್ಟು ಸುಂದರವಾಗಿದೆ ನೋಡಿ. ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ. ವೈಖರಿ ಅನ್ನೋದು ವಾಣಿ, ವೈಖರಿ ವಾಣಿ. ಈಗ ನಾವು ಮೌನ ಮಾಡ್ತೀವಿ ಅಂದಾಗ ಏನಾಗುತ್ತೆ, ನಾವು ವೈಖರಿ ವಾಣಿ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ತೀವಿ. ವೈಖರಿ ವಾಣಿ ಅಂದರೆ ಇಲ್ಲಿಂದ ಬರೋ ಮಾತುಗಳು. ನಿಜವಾದ ಮೌನ ಆಗೋದು ಯಾವಾಗ? ಪರ ಪಶ್ಯಂತಿ ಮಧ್ಯಮ, ಇದು ಮೂರೂ ಮೌನ ಆದಾಗ ನಿಜವಾದ ಮೌನ ಅಂತ ಆಗುತ್ತೆ. ಅಂದರೆ ವೈಖರಿ ಸುಮ್ಮನೆ ಆಗಬೇಕು, ಆನಂತರ ಹೃದಯದಲ್ಲಿ ಇರುವಂತಹ ಮಾತುಗಳು ಹೋಗಬೇಕು. ಅದಾದ ನಂತರ ನಾಭಿಯಲ್ಲಿ ನಾವೇನೋ ಆ ವಿಚಾರಗಳು ಬರುತ್ತೆ ಅಂದರೆ ವಾಪಸ್ ಹೋಗ್ತಾ ಇರೋದು ನಾವು ಡಿಸಾಲ್ವ್ ಆಗಬೇಕು. ಆನಂತರ ಸಂಪೂರ್ಣವಾಗಿ ಪರ ಅಂತ ಏನು ಹೇಳ್ತೀವಿ ಅಲ್ಲಿ ಅದು ಲೀನವಾಗಬೇಕು. ಈಗ ಅಲ್ಲಿಂದ ಉತ್ಪತ್ತಿ ಆಯಿತು ಅಂದರೆ ಅಲ್ಲಿ ಲೀನ ಆಗಲಿಕ್ಕೂ ಸಾಧ್ಯ ಇದೆಯಲ್ಲ. ಇದು ಮಾತಿನ ಮಹತ್ವ. ಬರೀ ಈ ವೈಖರಿ ಮಾತು ಮೌನ ಆದರೆ ಸಾಲಲ್ಲ. ಮೌನ ಅಂತ ಹೇಳಿದ್ರೆ ಆ ಮಾತು ಅಲ್ಲಿಗೆ ವಾಪಸ್ ಹೋಗಬೇಕು ಅಂತ. ಇನ್ನೊಂದು ವಿಚಾರ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾರೆ. ಈ ಮಾತು ಅನ್ನೋದು ಏನಂತ ಹೇಳಿದ್ರೆ, ಈ ಶಬ್ದಗಳು ಏನು ಮಾಡುತ್ತೆ ಅಂದರೆ ಒಂದು ವಸ್ತುವನ್ನು ವರ್ಣಿಸುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಅವ್ರು ಕೊಡೋ ಉದಾಹರಣೆನೇ ತಗೊಂಡ್ರೆ, ಒಂದು ಸುಂದರವಾದ ಕೆಂಪು ಗುಲಾಬಿಯನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿದ್ದೀನಿ ಅಂತ ಒಂದು ಲೈನ್ ಬಂದರೆ, ಈಗ ಆ ಗುಲಾಬಿಯನ್ನು ಅದ್ರ ಕ್ವಾಲಿಟಿ ಏನು ಅಂತ ಹೇಳುತ್ತೆ. ಕೆಂಪು ಗುಲಾಬಿ, ಸುಂದರವಾದ ಕೆಂಪು ಗುಲಾಬಿ ಅಂದರೆ ಅದರ ಗುಣವನ್ನು ಶಬ್ದಗಳು ವರ್ಣಿಸುತ್ತೆ. ಅದರ ಗುಣ ವರ್ಣಿಸಿದ ಮೇಲೆ ಕಾರ್ಯವನ್ನು ಹೇಳುತ್ತೆ. ಆ ಗುಲಾಬಿ ತೊಗೊಂಡು ಏನು ಮಾಡಿದೆ? ಭಗವಂತನ ಪಾದಗಳಿಗೆ ಅರ್ಪಿಸಿದೆ, ಸಮರ್ಪಿಸಿದೆ ಅಂತ. ಅಲ್ಲಿಗೆ ಗುಣ ಗೊತ್ತಾಯಿತು, ಕಾರ್ಯ ಗೊತ್ತಾಯಿತು. ಸಂಬಂಧ ಅಲ್ವಾ? ಆ ಗುಣ ಕಾರ್ಯ ಸಂಬಂಧ ಏನದು? ಆ ಕೆಂಪು ಹೂವನ್ನು ಯಾರು ಅರ್ಪಿಸಿದ್ದು? ನಾನು. ಆ ಕೆಂಪು ಹೂವನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿದೆ. ಯಾರಿಗೆ ಅರ್ಪಿಸಿದೆ? ಭಗವಂತನಿಗೆ ಅರ್ಪಿಸಿದೆ.
ಅಲ್ಲಿಗೆ ಸಂಬಂಧ ಬಂತು ನೋಡಿ. ಆ ಹೂವನ್ನು ಭಗವಂತನಿಗೆ ಅರ್ಪಿಸಿದೆ ಅನ್ನೋದು ಸಂಬಂಧ, ಅರ್ಪಿಸಿದೆ ಅನ್ನೋದು ಕಾರ್ಯ ಆಗತ್ತೆ. ಹಾಗೆ ಈ ಶಬ್ದಗಳು ಯಾವುದರಲ್ಲೇ ತಗೊಳ್ಳಿ, ಅದು ಒಂದು ರೀತಿಯಲ್ಲಿ ಗುಣವನ್ನು ವಿವರಿಸ್ಲಿಕ್ಕಾಗತ್ತೆ, ಕಾರ್ಯವನ್ನು ವಿವರಿಸ್ಲಿಕ್ಕಾಗತ್ತೆ, ಹಾಗೂ ಸಂಬಂಧವನ್ನು ವಿವರಿಸ್ಲಿಕ್ಕಾಗತ್ತೆ. ಆದ್ದರಿಂದ ಇಲ್ಲಿ ಪ್ರಾರ್ಥನೆ ಏನೋ, ಭಗವಂತ ಗಣಪತಿ ನೀನು ಇನ್ಫೈನೈಟ್, ಸರ್ವವ್ಯಾಪಿ ಆಗಿದೆಯಾ, ನೀನು ಎಲ್ಲವೂ ಆಗಿದೆಯಾ, ನೀನು ಈ ಮಾತಿಗೆ ಕೂಡ ಒಡೆಯನಾಗಿದೆಯಾ, ಆ ಮಾತು ಕೂಡ ನಿನಗೇ ಸೇರಿದ್ದು ಮತ್ತು ನಿನ್ನಿಂದಲೇ ಅದು ವ್ಯಕ್ತ ಆಗ್ತಾ ಇರೋದು. ಹಾಗೆ ನಿನ್ನಿಂದ ವ್ಯಕ್ತ ಆಗ್ತಾ ಇರುವ ಮಾತುಗಳಲ್ಲಿ ನಿನ್ನನ್ನೇ ವರ್ಣಿಸುವಂತಾಗಲಿ, ನಿನ್ನ ಮಹಿಮೆಯನ್ನೇ ವರ್ಣಿಸುವಂತಾಗಲಿ ಅಂತ ಸ್ವಾಮೀಜಿಯವರು ವ್ಯಾಖ್ಯಾನ ಬರೀತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಮಾತಿನ ಈ ವೈಖರಿ ಏನಿದೆ, ಅದು ಭಗವಂತ ನಿನ್ನನ್ನೇ ಮಾಡುವಂತಾಗಲಿ. ಆದ್ದರಿಂದ ನೋಡಿ, ಅದು ಪ್ರಾರ್ಥನೆ ಎಷ್ಟು ಸುಂದರವಾಗಿದೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಇದು ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ, ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ, ತ್ವಂ ಚತ್ವಾರಿವ ಆಕ್ಪದಾನಿ. ಬಹುಶಃ ಈ ಚತ್ವಾರಿವ ಆಕ್ಪದಾನಿ ಅನ್ನೋದು ನಮಗೆಲ್ಲ ಬಹುಶಃ ಭಾಳಷ್ಟು ಜನ ಹೊಸದಾಗಿ ಅದನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ ನಾನು. ಮುಂದುವರಿಸ್ತಾ, ತ್ವಂ ಗುಣತ್ರಯಾತೀತಃ, ತ್ವಂ ಅವಸ್ಥಾತ್ರಯಾತೀತಃ, ತ್ವಂ ದೇಹತ್ರಯಾತೀತಃ, ತ್ವಂ ಕಾಲತ್ರಯಾತೀತಃ. ಸುಂದರವಾದ ಮಂತ್ರ. ತ್ವಂ ಅಂದರೆ ನೀನು. ಇದು ಸ್ವಲ್ಪ ಅಧ್ಯಾತ್ಮ ಕೇಳಿರೋದ್ರಿಂದ ಇದು ಕೂಡ ಪರಿಚಯ ಇರುವಂತಹ ಶಬ್ದಗಳು. ತ್ವಂ ಗುಣತ್ರಯಾತೀತಃ. ಗುಣತ್ರಯ, 3 ಗುಣಗಳು ಎಲ್ಲರಿಗೂ ಗೊತ್ತಿದೆ. 3 ಗುಣಗಳಿದೆ. ತೀತಃ ಅಂದರೆ ಅತೀತ, ನೀನು ಅದೆಲ್ಲದಕ್ಕಿಂತಲೂ ಬೇರೆ. ತ್ವಂ ಅವಸ್ಥಾತ್ರಯಾತೀತಃ, 3 ಅವಸ್ಥೆಗಳಿದೆ. ಆ ಅವಸ್ಥೆಗಳನ್ನು ಮೀರಿದವನು ನೀನು, ಅತೀತ ಅದಕ್ಕಿಂತ. ತ್ವಂ ದೇಹತ್ರಯಾತೀತಃ, 3 ರೀತಿಯ, ತ್ರಯ ಅಂತ ಬಂದ ತಕ್ಷಣ 3 ಅಂತ. ಆ 3 ರೀತಿಯ ದೇಹಗಳು, 3 ದೇಹಗಳೇನಿದೆ, ರೀತಿಯಲ್ಲ 3 ದೇಹಗಳೇನಿದೆ, ಅದಕ್ಕಿಂತ ನೀನು ಅತೀತ. ತ್ವಂ ಕಾಲತ್ರಯಾತೀತಃ, ಕಾಲಕ್ಕೂ ನೀನು ಅತೀತನಾದವನು ಅಂತ. ತತ್ವಬೋಧ, ಆತ್ಮಬೋಧ ಎಲ್ಲ ಓದಿದರೆ ಈ ಗುಣತ್ರಯ, ಅವಸ್ಥಾತ್ರಯ, ದೇಹತ್ರಯ ಎಲ್ಲ ಯಾವುದು ಅಂತ ಗೊತ್ತಾಗಿರುತ್ತೆ. ಆದರೂ ಇಲ್ಲೊಂದು ಸಲ ಹೇಳ್ತೀನಿ ನಾನು. ಅಂದರೆ ನೀನು 3 ಗುಣಗಳಿಗಿಂತ ಭಿನ್ನನಾದವನು, ಅತೀತನಾಗಿರುವವನು. ಅತೀತ ಅಂದರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈಗ ನೋಡಿ, ಕಣ್ಣು ಈ ಸ್ಕ್ರೀನನ್ನು ನೋಡ್ತಾ ಇದೆ, ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಿದೆ, ಈ ಪುಸ್ತಕವನ್ನು ನೋಡ್ತಾ ಇದೆ. ಆದರೆ ಈ ಪುಸ್ತಕ ಕಣ್ಣನ್ನು ನೋಡಲಿಕ್ಕಾಗಲ್ಲ. ಆದ್ದರಿಂದ ಕಣ್ಣು ಪುಸ್ತಕಕ್ಕಿಂತ ಅತೀತ. ಈಗ ಕಣ್ಣಲ್ಲಿ ಏನು ನೋಡ್ತಾ ಇದ್ದೀನಿ ಅದು ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಆ ಕಣ್ಣು ಮನಸ್ಸನ್ನು ನೋಡ್ಲಿಕ್ಕಾಗಲ್ಲ, ವಾಪಸ್ ಹೊರಳಿ. ಅತೀತ ಅಂದರೆ ಅದಕ್ಕಿಂತ ಮೀರಿದ್ದು, ಅದೆಲ್ಲವನ್ನು ನೋಡ್ಲಿಕ್ಕೆ ಆಗ್ತಾ ಇರುವಂಥದ್ದು ಅನ್ನೋದು ಅತೀತ. ಗುಣತ್ರಯಾತೀತ, 3 ಗುಣಗಳನ್ನು ಅತೀತ ಅಂದರೆ ನೋಡೋಕ್ಕಾಗುವಂಥವನು, ಯು ಆರ್ ಬಿಯಾಂಡ್ ದಟ್ ಅಂತ ಹೇಳ್ತೀವಲ್ವ, ಅದನ್ನು ಮೀರಿದವನು ಅಂತ. ಆ ಥರ. ಅವಸ್ಥಾತ್ರಯ, 3 ಅವಸ್ಥೆಗಳೇನಿದೆ ಅದಕ್ಕಿಂತ ನೀನು ಭಿನ್ನ, ಅದನ್ನು ಮೀರಿದವನು ನೀನು. 3 ಶರೀರಗಳು,
ಅದಕ್ಕಿಂತ ಭಿನ್ನ ನೀನು, ಬಿಯಾಂಡ್ ದ್ಯಾಟ್. ನೀನು ಕಾಲಕ್ಕೂ ಕೂಡ, ಕಾಲಕ್ಕೂ ಅತೀತ, ಕಾಲದಿಂದಲೂ ಅತೀತ. ಹೇಗೆ ಅಂತ ನೋಡೋಣ. ಇಲ್ಲಿ ಭಗವಂತ ಎಲ್ಲದರಲ್ಲೂ ಇರೋದ್ರಿಂದ, ಅವನ ನಿತ್ಯ ಶುದ್ಧ ಚೈತನ್ಯ ಸ್ವರೂಪನಾಗಿರೋದ್ರಿಂದ, ಅವನಿಲ್ಲದೆ ಏನು ನಡೆಯೋದಿಲ್ಲ, ಅವನಿದ್ರೇ ಎಲ್ಲ ನಡೆಯೋದು ಅಂತ ಆಗ್ತಾ ಇರೋದ್ರಿಂದ, ಅವನ ಪ್ರೆಸೆನ್ಸಿಂದಲೇ ಎಲ್ಲವೂ ನಡೀತಾ ಇರೋದ್ರಿಂದ ಅವನನ್ನು ಬಿಯಾಂಡ್ ಆಲ್ ಅಂತ ಹೇಳ್ತೀವಿ. ಅಂದರೆ ನೀನು ಯಾವುದಕ್ಕೂ ಸಿಕ್ಕಾಕೊಳ್ಳೋನಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡವನು, ಅದರ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್ ಯು ಆರ್ ದೇರ್ ಅಂತ, ಅದೆಲ್ಲ ಮೀರಿದವನು ನೀನು ಅಂತ. ಈಗ ಗುಣತ್ರಯಾತೀತ ಅಂತ ನೋಡೋಣ. ಹೇಗೆ 3 ಗುಣಗಳು ನಮಗೆಲ್ಲರಿಗೂ ಗೊತ್ತಿದೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅದನ್ನು ಗುರುದೇವರು ಹೇಳ್ತಾರೆ, ಅದು ಮನಸ್ಸಿನ ಹವಾಮಾನ ಅಂತೆ. ಈಗ ನಮಗೆ ಹವಾಮಾನ ಚಳಿಗಾಲ, ಮಳೆಗಾಲ ಎಲ್ಲ ಹೇಗೆ ಬರುತ್ತೋ ಹಾಗೆ ಅದು ಮನಸ್ಸಿನ ಹವಾಮಾನ. ಏನದು? ಸಾತ್ವಿಕ, ರಜಸ್ಸು ಮತ್ತು ತಮೋಗುಣ. ಅದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಮಿಕ್ಸ್ಚರಲ್ಲಿ ಇರುತ್ತೆ. ಕೆಲವರಿಗೆ ಸಾತ್ವಿಕ ಗುಣ ಹೆಚ್ಚಿರುತ್ತೆ, ಕೆಲವರಿಗೆ ರಾಜಸಿಕ ಗುಣ ಹೆಚ್ಚಿರುತ್ತೆ, ಕೆಲವರಿಗೆ ತಮೋಗುಣ ಹೆಚ್ಚಿರುತ್ತೆ. ತಮೋಗುಣ ಅಂದ್ರೇನು? ಸೋಂಬೇರಿಗಳು. ಯಾವ ಕೆಲಸವನ್ನಾದರೂ ಮಾಡಬೇಕು ಅಂದರೆ ಮಾಡಲ್ಲ ಅನ್ನೋದು, ಮಾಡೋಕ್ಕಾಗಲ್ಲ ಅನ್ನೋದು, ಅಥವಾ ಆಮೇಲೆ ಮಾಡ್ತೀನಿ ಅನ್ನೋದು ಕೂಡ ತಮೋಗುಣ. ರಜಸ್ಸು ಅಂದ್ರೇನು? ತುಂಬ ಆ್ಯಕ್ಟಿವ್ ಆಗಿರೋದು. ನಾನು ಏನೇನೋ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಸುಮ್ಮನೆ ಮಾಡ್ತಾನೆ ಇರೋದು ಕೆಲಸ. ಸಾತ್ವಿಕ ಗುಣ ಅಂತಂದ್ರೇನು? ಸಾತ್ವಿಕ ಗುಣ ಎಷ್ಟು ಬೇಕೋ ಅಷ್ಟನ್ನು ಸುಂದರವಾಗಿ ಮಾಡುವಂಥದ್ದು. ತಮೋಗುಣದಲ್ಲಿ ಬೇಕಾಬಿಟ್ಟಿ ಮಾಡುವಂಥದ್ದು. ರಾಜಸಿಕ ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳಿ ಅಲ್ಲೂ ಕೂಡ ತಪ್ಪುಗಳಾಗ್ಬೋದು. ಆದರೆ ಸಾತ್ವಿಕ ಗುಣ ಇಟ್ಕೊಂಡು ಮಾಡೋರು ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಸುಂದರವಾಗಿ ಮಾಡ್ತಾರೆ. ಆಗ ಅವರ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ? ರಜಸ್ಸು ಅಂತ ಹೇಳುವಾಗ ರೆಸ್ಟ್ಲೆಸ್ನೆಸ್ ಮೈಂಡಲ್ಲಿ ಅದು ಕುಣಿತಾ ಇರುತ್ತೆ. ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಮಾಡಬೇಕು, ಅದಾಗಿಲ್ಲ, ಇದಾಗಿಲ್ಲ, ಇದು ಸರಿ ಹೋಗಿಲ್ಲ ಅನ್ನಿಸ್ತಾ ಇರುತ್ತೆ. ತಾಮಸಿಕ ಮನಸ್ಸು ಹೇಗಿರುತ್ತೆ? ಅಯ್ಯೋ ಇದು ಮಾಡಬೇಕಾ, ಇಷ್ಟೊತ್ತು ಮಾಡಿದ್ದೀನಿ, ಇದೂ ಮಾಡಬೇಕಾ, ಹೀಗೆ. ಸಾತ್ವಿಕ ಮೈಂಡ್ ಯಾವಾಗಿರುತ್ತೆ? ಲವಲವಿಕೆಯಿಂದ ಇರುತ್ತೆ. ಯಾಕೆ? ಅಲ್ಲಿ ಸುಸ್ತಾಗಿಲ್ಲ, ಅದು ಲವಲವಿಕೆಯಿಂದ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದೆ. ಇದನ್ನು ಮಾಡಬೇಕಾ? ಆಯಿತು ಮಾಡ್ತೀನಿ, ಈಗಲೇ ಮಾಡ್ತೀನಿ, ಆ ಥರ. ಆ ರೀತಿಯಾದ ಮನಸ್ಸಿನ ಸ್ಥಿತಿ ಏನಿದೆ, ಈ 3 ರೀತಿಯ ಮನಸ್ಸಿನ ಸ್ಥಿತಿ ನೋಡಿ, ಗಣಪತಿ, ಈ ಭಗವಂತ ಈ 3 ಆವರಿಸ್ತಾನೆ ಅಂತ. ಅವನೇ ಆ ಗುಣಗಳು ಆಗೋದು. ಅದನ್ನು ಯಾಕಂದರೆ ಆ 3 ಗುಣಗಳನ್ನು ಅವನು ನೋಡ್ತಾ ಇದ್ದಾನೆ. ನನಗೆ ಗೊತ್ತಾಗ್ತಿದೆ ಅಲ್ವಾ, ಆ ಚೈತನ್ಯ ಶಕ್ತಿಗೆ ಗೊತ್ತಾಗ್ತಾ ಇದೆ. ಅದರಿಂದ ಇಟ್ ಈಸ್ ಬಿಯಾಂಡ್ ಅಂತ ಹೇಳೋದು. ಗೊತ್ತಾಗದೇ ಇದ್ದರೆ ಅದು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಗೊತ್ತಾಗ್ತಾ ಇದೆ. ಯಾಕೆ? ಆ ನನ್ನಲ್ಲಿರುವ ಭಗವಂತ ರಜಸ್ಸು ಅಲ್ಲ, ಸತ್ವನೂ ಅಲ್ಲ, ತಮೋಗುಣನೂ ಅಲ್ಲ. ಅವನು ಅದು ಎಲ್ಲವನ್ನು ನೋಡ್ತಾ ಇರುವವನು ಸಾಕ್ಷಿ ಭಾವ. ನೋಡಿ, ಡೀಪ್ ಸ್ಲೀಪಲ್ಲಿ, ನಿದ್ರೆಯಲ್ಲಿ ಏನು ಮಾಡ್ತೀವಿ? ಸಾಕಷ್ಟು ನಿದ್ರೆ ಬಂದೆ, ಅದನ್ನು ಮುಂದಿನ ಅವಸ್ಥಾತ್ರಯದಲ್ಲಿ ಹೇಳ್ತಾರೆ. ನಿದ್ದೆ ಬಂದಾಗ ತಪಸ್ಸು ಬೇಕು ನಮಗೆ. ಎಲ್ಲರಿಗೂ 3 ಗುಣಗಳು ಬೇಕು. ಅಯ್ಯೋ ಏನಪ್ಪ, ನಾನು ತುಂಬ ರಾಜಸಿಕ, ನಾನು ತುಂಬ ಸಾತ್ವಿಕ ಅನ್ನೋದಾಗಬೇಕು, ನಾನು ಅಧ್ಯಾತ್ಮ ಎಲ್ಲ ಓದ್ತಾ ಇದ್ದೀನಿ, ಹಾಗೆ ಅನ್ಕೋಬಾರ್ದು. ತಪಸ್ಸಿಲ್ಲದೆ ಇದ್ದರೆ ನಿದ್ದೆನೇ ಬರಲ್ಲ. ರಜಸ್ಸಿಲ್ಲದೆ ಇದ್ದರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ತಮೋಗುಣದಿಂದ ನಮ್ಮ ಜರ್ನಿ ಯಾವಾಗಲೂ ರಜಸ್ಸಿಗೆ ಬರಬೇಕು, ರಜಸ್ಸಿನಿಂದ ಸಾತ್ವಿಕಕ್ಕೆ ಬರಬೇಕು. ಇದೇ ಪ್ರಯಾಣ, ಅಂದರೆ ಇದೇ ಸಾಧನೆ ನಮಗೆ. ಈ 3 ಗುಣಗಳು ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ನಮ್ಮೆಲ್ಲರಲ್ಲೂ ಇರುತ್ತೆ. ಅದು ಕೆಲವ್ರಿಗೆ ಕೆಲವು ಸಲ ಕೆಲವು ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರಲ್ಲಿ ಸಾಧಾರಣವಾಗಿ ನೋಡ್ತಾ ಹೋದರೆ ಯಾವುದೋ ಒಂದು ಗುಣ ಹೆಚ್ಚಿರುತ್ತೆ. ನಾವು ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಆಫೀಸ್ ಯಾರೋ ಒಬ್ಬರು ಹೀಗೆ ಪರಿಚಯದವರು, ಅವರು ಡಿಫೆನ್ಸ್ ಆಫೀಸರ್ ಹೆಂಡತಿ. ಆಕೆ ಯಾವಾಗಲೂ ಕೆಂಪನ್ನೇ ಇಷ್ಟಪಡ್ತಾಯಿದ್ರು. ಕೆಂಪು ರಜೋಗುಣದ ಸಂಕೇತ.
ನಾನು ಅಂದ್ಕೊಳ್ತಾ ಇದ್ದೆ, ಅರೆ ಇವರು ಇಷ್ಟು ಕೆಂಪನ್ನು ಇಷ್ಟಪಡ್ತಾರೆ ಅಂದರೆ ತುಂಬ ರಾಜಸಿಕ ಇರಬೇಕು ಇವರು ಅಂತ. ಅದು ಹೌದು ಕೂಡ. ಒಂದು ಕ್ಷಣ ಅವ್ರು ಸುಮ್ಮನೆ ಇರ್ತಾ ಇರಲಿಲ್ಲ. ಅದು ಯಾವಾಗಲೂ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ, ಏನಾದರೂ ಮಾಡಬೇಕು. ಅವ್ರಿಗೆ ಸುಮ್ಮನೆ ಇರೋಕ್ಕಾಗ್ತಾ ಇರಲಿಲ್ಲ. ಲೇಡೀಸ್ನೆಲ್ಲ ಕರೆಸೋರು, ಕೂರಿಸ್ಕೊಂಡು ಏನೋ ಹಾಡು ಹೇಳೋಣ ಅನ್ನೋರು, ಇನ್ನೇನೋ ತಿಂಡಿ ಮಾಡೋಣ ಅನ್ನೋರು, ಪೊಟ್ಲಕ್ ಮಾಡೋಣ ಅನ್ನೋರು, ಈ ರೀತಿಯಾಗಿ ರಜಸ್ಸು ಬೇಕು ನಮಗೆ. ರಜಸ್ಸು ಬೇಕು ಅಂದರೆ ಪ್ರಧಾನವಾಗಿದ್ದ ಗುಣ ಅದು ರಜಸ್ಸು ಅಂತ. ಆ ರೀತಿಯಾಗಿ ಸೌಮ್ಯಗಳು ಇರ್ತಾರೆ, ಆ ರೀತಿಯಾಗಿ ಸಾತ್ವಿಕರು ಇರ್ತಾರೆ. ಅದನ್ನು ನಾವು ಕಂಡುಕೊಳ್ಬೇಕು. ಈ ಮೂರೂ ಗುಣಗಳನ್ನು ಮೀರಿರುವ ನೀನು ಈ ಮೂರು ಗುಣಗಳನ್ನು ನೋಡ್ತಾ ಇದೆಯಾ ಸಾಕ್ಷಿಭಾವದಿಂದ. ಈ ಮೂರು ಗುಣಗಳಲ್ಲಿ ನೀನೇ ವ್ಯಕ್ತ ಆಗ್ತಾ ಇದೆಯಾ ಅಂತ. ತ್ವಂ ಗುಣತ್ರಯಾತೀತ. ಈ ಗುಣ ಏನಿದೆ ಆ ಗುಣವನ್ನು ನೋಡ್ತಾ ಇದೆಯಾ, ಅದರ ರೀತಿಯ ವ್ಯಕ್ತ ಆಗ್ತಾ ಇದೆಯೋ ನೋಡೋಕ್ಕೂ ಆಗ್ತಾ ಇದೆ. ಯು ಆರ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಆಲ್ಸೋ ಲುಕಿಂಗ್ ಅಟ್ ದ್ಯಾಟ್ ಅಂತ. ಅದರ ಮ್ಯಾನಿಫೆಸ್ಟ್ ಮತ್ತು ಅನ್ಮ್ಯಾನಿಫೆಸ್ಟ್ ಅಲ್ಲಿಂದನೇ, ಆ ಚೈತನ್ಯ ಶಕ್ತಿಯಿಂದಲೇ ಸತ್ವ ರಜಸ್ಸು ತಮೋ ಗುಣ ಬರ್ತಾ ಇರೋದು, ಮತ್ತೆ ವಾಪಸ್ ಹೋಗ್ತಾ ಇರೋದು, ಮತ್ತೆ ಬರ್ತಾ ಇರೋದು, ಮತ್ತೆ ವಾಪಸ್ ಹೋಗ್ತಾ ಇರೋದು. ನಮಗೆ ಭಗವಂತ ಅರ್ಥ ಮಾಡಿಸು, ಈ ಮೂರು ಗುಣಗಳ ಹಿಂದೆ ನೀನೇ ಇರೋದು ಅಂತ ಪ್ರಾರ್ಥನೆ. ಅವಸ್ಥಾತ್ರಯ, ಮೂರು ಗುಣಗಳು ಸತ್ವ ರಜಸ್ಸು ತಮೋ ಗುಣ ಆದರೆ ಅವಸ್ಥೆಗಳು ಯಾವ್ದು? ಎಚ್ಚರ, ಕನಸು, ನಿದ್ದೆ. ಎಚ್ಚರವಾಗಿದ್ದೀವಿ, ಇದು ನಮ್ಮ ಅವಸ್ಥೆ. ಎಚ್ಚರದಲ್ಲಿ ಏನು? ಸಾತ್ವಿಕ. ಯಾಕೆ? ನನಗಿಲ್ಲಿ ಚಾಯ್ಸ್ ಇದೆ, ಮಾಡಲಾ ಬೇಡವಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಡೀಪ್ ಸ್ಲೀಪ್, ಗಾಢ ನಿದ್ರೆಯಲ್ಲಿ ಅದನ್ನು ತಮಸ್ ಅಂತ ಹೇಳ್ತೀವಿ. ಸಂಪೂರ್ಣ ಗಾಢ ನಿದ್ರೆ, ಅಲ್ಲಿ ಏನೂ ಇದೇ ಇಲ್ಲ ನನಗೆ. ಆ ಗಾಢ ನಿದ್ರೆಯಲ್ಲಿ ನಾನು ಸಂಪೂರ್ಣ ತಾಮಸಿಕ. ಕನಸಿನಲ್ಲಿ ಕನಸು ಬೀಳ್ತಾ ಇದೆ ನನಗೆ, ನಿದ್ರೆಯಲ್ಲಿ ಕನಸು ಬೀಳ್ತಾ ಇದೆ ಅಂದರೆ ಅದನ್ನು ಸ್ವಾಮೀಜಿಯವರು ರಜಸ್ಸು ಅಂತ ಹೇಳ್ತಾರೆ ಅಲ್ಲಿ. ಯಾಕೆ ನನ್ನ ಹತ್ರ ಅಲ್ಲಿ ಏನು ಅದನ್ನು ಕನಸನ್ನು ನಾನು ಹೀಗೆ ಬಿಡಬೇಕು, ಹೀಗೆ ಮಾಡ್ಕೋಬೇಕು ಅಂತೆಲ್ಲ ನನ್ನ ಕೈಯಲ್ಲಿ ಇಲ್ಲ. ಅದು ಕನಸು ಬೀಳುತ್ತೆ, ಒಳ್ಳೆಯದೋ ಕೆಟ್ಟದೋ ಬೀಳುತ್ತೆ. ಅದನ್ನು ರಜೋಗುಣದಿಂದ ಅದು ಉಂಟಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಎಚ್ಚರಕ್ಕೆ ಬಂದಾಗ ನನಗೆ ಚಾಯ್ಸ್ ಇದೆ ಒಳ್ಳೆಯದು ಕೆಟ್ಟದ್ದು ಮಾಡೋಕ್ಕೆ. ಆದ್ದರಿಂದ ನಾನು ಸಾತ್ವಿಕ ಗುಣವನ್ನು ಹೊಂದಿರ್ತೀನಿ ಎಚ್ಚರದಲ್ಲಿ ಅಂತ. ಯಾಕೆಂದರೆ ಅಲ್ಲಿ ನಾನು ಜ್ಞಾನಾರ್ಜನೆಗೆ ಅವಕಾಶ ಮಾಡಿಕೊಡ್ಬೋದು, ತಪ್ಪು ಸರಿಗಳನ್ನು ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಈ ಮೂರು ಅವಸ್ಥೆಗಳು ಅವನಲ್ಲೇ ಇದೆ, ಆದರೆ ಅವನು ಅದರಲ್ಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲವೂ ಆ ಚೈತನ್ಯ ಶಕ್ತಿಯಲ್ಲಿದೆ, ಅದು ಅದರಿಂದಲೇ ಉತ್ಪತ್ತಿ ಆಗುತ್ತೆ ಮತ್ತು ಅಲ್ಲೇ ಲೀನ ಆಗುತ್ತೆ. ಭಗವಂತ, ನೀನು ನನ್ನ ಎಲ್ಲ ಅನುಭವಗಳಲ್ಲೂ ನೀನೇ ವ್ಯಕ್ತ ಆಗ್ತಾ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇರೋದು. ಹಾಗೆ ದೇಹತ್ರಯಾತೀತ, ದೇಹತ್ರಯ, ದೇಹಗಳು ತ್ರಯ ಅಂದರೆ ಮೂರು: ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಸ್ಥೂಲ ಶರೀರ ಅಂದರೆ ಇದು ಕಾಣಿಸ್ತಾ ಇದೆ ಕಣ್ಣಿಗೆ, ಇದೇ ಸ್ಥೂಲ ಶರೀರ. ಇದು ಪಂಚಭೂತಗಳಿಂದ ಆಗಿರುವಂಥದ್ದು. ಪಂಚಭೂತಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಗಾಳಿ, ನೀರು, ಆಕಾಶ, ಬೆಂಕಿ, ಭೂಮಿ. ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಕಾಣಿಸ್ತಾ ಇದೆ ನಮಗೆ. ಇದು ಪಂಚಭೂತಗಳಿಂದ ಬಂದಿದೆ, ಪಂಚಭೂತಗಳಿಗೆ ಹೋಗಿ ಸೇರುತ್ತೆ ಕಡೆಗೆ. ಯಾವಾಗ ಈ ಜೀವಾತ್ಮ ಈ ಶರೀರವನ್ನು ತೊರೆದು ಹೋದಾಗ ಆ ಶರೀರ ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಇದಕ್ಕೆ ಸ್ಥೂಲ ಶರೀರ ಅಂತ ಹೇಳ್ತೀವಿ. ಇನ್ನು ಸೂಕ್ಷ್ಮ ಶರೀರ ಅಂದರೆ ಯಾವುದು? ನಾವು ತತ್ವಬೋಧ, ಆತ್ಮಬೋಧ ನೋಡಿದ್ವಿ. 19 ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಅಷ್ಟು 19 ಇರುವಂಥದ್ದು ಸೂಕ್ಷ್ಮ ಶರೀರ ಅಂತ. ಏನದು? ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಕೋಶಗಳು, ಅಲ್ಲಿಗೆ 15 ಆಯಿತು. ಅದಾದಮೇಲೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ 19. ಇದಿಷ್ಟನ್ನು ಸೇರಿ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದು ಈ ಶರೀರದಲ್ಲೆಲ್ಲ ವ್ಯಾಪಿಸಿದೆ ಅಂತ.
ಪಂಚ ಜ್ಞಾನೇಂದ್ರಿಯಗಳು ಯಾವುದು? ಈಗ ನಮ್ಗೆ ಹೊರಗೆ ಪ್ರಪಂಚ ಇದೆ, ಅದ್ರ ಜ್ಞಾನವನ್ನು ನಾನು ಯಾವುದರಿಂದ ಪಡ್ಕೊಳ್ತೀನಿ? ಕಣ್ಣಿನಿಂದ ನೋಡ್ತೀನಿ, ಕಿವಿಯಿಂದ ಕೇಳ್ತೀನಿ, ಮೂಗಿನಿಂದ ಆಘ್ರಾಣಿಸ್ತೀನಿ, ಚರ್ಮದಿಂದ ಸ್ಪರ್ಶಿಸ್ತೀನಿ, ನಾಲಿಗೆಯಿಂದ ರುಚಿ ನೋಡ್ತೀನಿ ಅಲ್ವಾ? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಪ್ರಪಂಚದ ಅಷ್ಟೂ ವಸ್ತುಗಳನ್ನು ನಾನು ಒಂದು 5 ಈ ಥರ ಟ್ಯಾಬ್ಯುಲರ್ ಕಾಲಮ್ ಹಾಕಿದ್ರೆ ಅಷ್ಟರಲ್ಲೇ ಬರೋದು. ಅದು ಬಿಟ್ಟು ಬೇರೆ ಯಾವ ವಸ್ತುವು ನನ್ನ ಅನುಭವಕ್ಕೆ ಬರೋದಿಲ್ಲ. ಯಾವುದೇ ವಸ್ತು ತಗೊಳ್ಳಿ, ಈಗ ಒಂದು ಸಿಹಿ ಪದಾರ್ಥ ಇದೆ ಅಂತ ಹೇಳಿದ್ರೆ ಆ ಸಿಹಿ ಪದಾರ್ಥವನ್ನು ನನ್ನ ಕಣ್ಣಿಂದ ನೋಡ್ಬೋದು, ಸ್ಪರ್ಶಿಸ್ಬೋದು, ತಿನ್ಬೋದು ಅಲ್ವಾ? ಹಾಗೆ ಎಲ್ಲ ವಸ್ತುಗಳನ್ನು ಈ 5 ಕ್ಯಾಟಗರಿಯಲ್ಲೇ ಬರೋದು ಅದು ಅನುಭವಿಸ್ಲಿಕ್ಕೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅದಕ್ಕೆ ಭಗವಂತ ನಮಗೆ 5 ಕೊಟ್ಬಿಡ್ದಾನೆ ಟನಲ್ಸ್ನ. ಅದರಿಂದ ನೀನು ಎಷ್ಟು ಗ್ರಹಿಸ್ಲಿಕ್ಕಾಗುತ್ತೋ ಗ್ರಹಿಸ್ಕೋ ಜ್ಞಾನವನ್ನು ಅಂತ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಅದು ನೋಡಿದ್ಮೇಲೆ ಸುಮ್ಮನೆ ಇರ್ತೀವ? ಕೆಲಸ ಮಾಡ್ತೀವಲ್ವಾ? ಯಾವ್ದು ಕರ್ಮೇಂದ್ರಿಯಗಳು? ಕೈ, ಕಾಲು ಓಡಾಡಬೇಕಲ್ಲ, ಕೈಗಳಿಂದನೇ ಕೆಲಸ ಮಾಡೋದು, ಕಾಲಿಂದ ಓಡಾಡೋದು. ವಾಕ್, ಮಾತನಾಡೋದು. ಮೂರನೇದು ಗುದದ್ವಾರ ಮತ್ತು ಜನನೇಂದ್ರಿಯ ಅಂದರೆ ಎಕ್ಸ್ಕ್ರೀಷನ್. ಗುದದ್ವಾರ ಮತ್ತು ಜನನೇಂದ್ರಿಯ ಜನ್ಮವನ್ನು ಕೊಡಲಿಕ್ಕೆ ಯಾವ ಆರ್ಗನ್ ಉಪಯೋಗ ಆಗುತ್ತೋ ಅದೆಲ್ಲವೂ ಕರ್ಮೇಂದ್ರಿಯ ಅಂತ ಹೇಳ್ತಾರೆ. ಕೈ, ಕಾಲು, ವಾಕ್, ಗುದದ್ವಾರ ಮತ್ತು ಜನನೇಂದ್ರಿಯ, ಇದು ಕರ್ಮೇಂದ್ರಿಯಗಳು. ಪಂಚಕೋಶಗಳು ಗೊತ್ತಿದೆ, ಅನ್ನಮಯ ಕೋಶ ಇವೆಲ್ಲ ಹೇಳ್ತೀವಲ್ವ. ಸೊ ಅಪಾನ, ವ್ಯಾನ, ಸಮಾನ, ಉದಾನ, ಪ್ರಾಣ, ಇದು ಕೆಲಸಗಳನ್ನು ಮಾಡುವಂಥದ್ದು. ಪ್ರಾಣ ಉಸಿರಾಡ್ತಾ ಇರೋದು, ಇದೆಲ್ಲ ಸೂಕ್ಷ್ಮತಾನೆ. ಇದು ತಿಂದಿದ್ದು ಜೀರ್ಣ ಆಗಬೇಕು, ಜೀರ್ಣ ಆಗದೆ ಇರೋದು ವೇಸ್ಟಾಗಿ ಹೋಗಬೇಕು, ಇಲ್ಲ ಕೆಳಗಡೆ ಹೋಗಬೇಕು, ಇಲ್ಲ ಮೇಲೆ ಹೋಗಬೇಕು ಅಲ್ವಾ? ಆಮೇಲೆ ಜೀರ್ಣ ಆಗಿದ್ದು ನಮ್ಮ ಶರೀರದಲ್ಲಿ ಶಕ್ತಿಯಾಗಿ ಎಲ್ಲ ಕಡೆ ಹಂಚಬೇಕು. ಅದನ್ನೇ ಅಪಾನ, ವ್ಯಾನ, ಸಮಾನ, ಉದಾನ, ಪ್ರಾಣ ಅಂತ ಹೇಳ್ತೀವಿ. ಅಲ್ಲಿಗೆ 15 ಆಯಿತು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು ಫ್ಲೋ ಆಫ್ ಥಾಟ್ಸ್ ಎಲ್ಲರಿಗೂ ಗೊತ್ತಿದೆ. ಬುದ್ಧಿ ನಿಶ್ಚಯಾತ್ಮಕ ಬುದ್ಧಿ, ನಿಶ್ಚಯ ಮಾಡುತ್ತೆ. ಅದು ಇದು ಸರಿ, ಇದು ತಪ್ಪು ಅಂತ ನಿಶ್ಚಯ ಮಾಡುತ್ತೆ. ನಿಶ್ಚಯಾತ್ಮಕ ಬುದ್ಧಿ. ಚಿತ್ತ ಅಂದರೆ ಸ್ಟೋರ್ಡ್ ಥಾಟ್ಸ್. ನಮ್ಮ ಚಿಕ್ಕ ವಯಸ್ಸಿನಿಂದ ಎಷ್ಟೋ ವಿಚಾರಗಳನ್ನು ನಾವು ನೆನಪಿಟ್ಕೊಂಡಿದ್ದೀವಿ. ಈಗಲೂ ಯಾರಾದರೂ ನಮಗೆ 5-6 ವರ್ಷದ ಹಿಂದೆ ಪರಿಚಯ ಆದವರು ಅಥವಾ ಆ ಫ್ರೆಂಡ್ ಸಿಕ್ಕರೆ ನಾವು ಇವಾಗ ನೋಡಿದ್ರೆ ಹೌದು 5 ವರ್ಷದ ಹಿಂದೆ ನಮಗೆ ಇವ್ರು ಸಿಕ್ಕಿದ್ರು ಅನ್ನೋದು ನಮ್ಮ ನೆನಪಿನ ಶಕ್ತಿಯಲ್ಲಿ ಉಳಿದಿರುತ್ತಲ್ಲ, ಆ ಥರ ಎಷ್ಟೋ ನೆನಪುಗಳನ್ನು ತುಂಬಿಕೊಂಡಿರ್ತೀವಿ. ಅದಕ್ಕೆ ಚಿತ್ತ. ಅಹಂಕಾರ ಅಂದರೆ ಐನೆಸ್, ನಾನು ಅಂತ ಏನು ಹೇಳ್ಕೊಳ್ತೀನಲ್ವಾ, ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ನಾನು ಅಂತ, ಅದು ಅಹಂಕಾರ. ಇದಿಷ್ಟು ಸೇರಿ ಸೂಕ್ಷ್ಮ ಶರೀರ ಆಗುತ್ತೆ. ಅಲ್ಲಿಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಾರಣ ಶರೀರ ಇಸ್ ಕಾಸಲ್ ಬಾಡಿ. ಯಾಕೆ ಈ ಕಾಸಲ್ ಬಾಡಿ ಅಂತಂದರೆ ಕಾರಣ. ನಾನು ಏನು ಕೊಟ್ಟಿದ್ದೀನಿ, ನಾನು ಗೊತ್ತಾಗಬೇಕಲ್ವಾ? ಸುಮ್ಮನೆ ಇರ್ಬೋದಿತ್ತು, ಯಾಕೆ ಕೊಟ್ಟಿದೆ ಕಾರಣ? ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ. ಶಾಸ್ತ್ರ, ಭಗವದ್ಗೀತೆ, ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಹಾಗಾಗಿ ನಾನೊಂದಷ್ಟು ಆಸೆಗಳು ಪೆಂಡಿಂಗ್ ಇತ್ತು ನಂದು ಹಿಂದಿನ ಜನ್ಮದಲ್ಲಿ. ಭಗವಂತ ಕಳಿಸ್ತಾ, ಹೋಗು ಆ ಆಸೆಗಳನ್ನ ಮುಗಿಸ್ಕೊಂಡು ಆಮೇಲೆ ನನ್ನ ಹತ್ರ ಬಾ ಅಂತ. ಅದಕ್ಕೆ ದ್ಯಾಟ್ ಇಸ್ ದಿ ರೀಸನ್. ಕಾರಣ ಏನಪ್ಪ ನಮ್ಮ ಹುಟ್ಟಿಗೆ? ನಮ್ಮ ವಾಸನೆಗಳು. ಕಾಸಲ್ ಬಾಡಿ ಅದು ಸುಪ್ತವಾಗಿದೆಯಲ್ಲ, ಅದು ಸುಪ್ತವಾಗಿ ಅಷ್ಟು ವಾಸನೆಗಳು ಬಂದು ನಮ್ಮಲ್ಲಿ ಕುಳಿತಿದೆ. ಅದು ಸಮಯಕ್ಕೆ ಸರಿಯಾಗಿ ವ್ಯಕ್ತ ಆಗ್ತಾ ಹೋಗುತ್ತೆ. ಕಾರಣ ಶರೀರ ಈ ಜನ್ಮವನ್ನು ಎತ್ತಿದ್ದಕ್ಕೆ ಒಂದು ಕಾರಣ ಶರೀರ. ಹಾಗೆ 3 ಶರೀರಗಳು: ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಈ ರೀತಿಯಾಗಿ 3 ಶರೀರಗಳು. ಈ 3 ಆ ಭಗವಂತ ಗಣಪತಿ ರೂಪದಲ್ಲಿ ಏನು ನೋಡ್ತಾ ಇದ್ದೀವಿ, ಅವನು ಈ 3ಕ್ಕೂ ಅತೀತನಾದವನು. ಯಾಕೆ ಅವನು ನೋಡ್ತಾ ಇದ್ದಾನೆ? ಇದನ್ನು ನೋಡ್ತಾ ಇದ್ದಾನೆ ಅಂದರೆ ಗೊತ್ತಾಗ್ತಿದೆ, ಇದು ಸ್ಥೂಲ ಶರೀರ, ಇದು ಸೂಕ್ಷ್ಮ ಶರೀರ, ಇದು ಕಾರಣ ಶರೀರ, ಗೊತ್ತಾಗ್ತಾ ಇದೆಯಲ್ಲ. ಅವನು ಇದೆಲ್ಲಕ್ಕೂ ಅತೀತನಾದವನು ಮತ್ತು ಅವನು ಇದ್ರ ಎಲ್ಲದರಲ್ಲೂ ಇದೆ. ಈ ಈಸ್ ಪರ್ವೇಡಿಂಗ್ ಇನ್ ಆಲ್ ದಿ ಬಾಡೀಸ್. ಆಲ್ ದಿ ಬಾಡೀಸ್ ಅಂದರೆ ಸೂಕ್ಷ್ಮ,
ಕಾರಣ ಮತ್ತು ಸ್ಥೂಲ ಶರೀರದಲ್ಲಿ ಈಸ್ ದೇರ್. ನಾವು ಈ ಮೂರೂ ಶರೀರಗಳನ್ನು ದಾಟಿ ಭಗವಂತ ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋ ಹಾಗಾಗಲಿ, ನಿನ್ನನ್ನು ಸೇರುವ ಹಾಗಾಗಲಿ ಅಂತ ಪ್ರಾರ್ಥನೆ. ಅದಕ್ಕೆ ನಿನ್ನ ಕೃಪೆ ಇರಲಿ, ಯಾಕೆ ನೀನೇ ಆ ರೀತಿಯಾಗಿ ವ್ಯಕ್ತ ಆಗ್ತಾ ಇರೋದು. ನೀನು ಕಾಲತ್ರಯಾತೀತ. ಈ ಕಾಲ ಅನ್ನೋದು ಏನು ಗಮ್ಮತ್ತು, ಏನಿದು ಕಾಲ? ಎರಡು ಘಟನೆಗಳ ಮಧ್ಯೆ ಏನು ಇರುತ್ತೆ ಸಮಯ, ಅದಕ್ಕೆ ಕಾಲ ಅಂತ ಹೇಳ್ತೀವಿ. ನೋಡಿ, ಹುಟ್ಟಿದ್ದೀವಿ, ಪ್ರಪಂಚಕ್ಕೆ ಬಂದಿದ್ದೀವಿ, ಒಂದಿನ ಸಾಯ್ತೀವಿ, ಅಥವಾ ಇಲ್ಲಿವರೆಗೂ ಒಂದಷ್ಟು ವಯಸ್ಸಾಗಿದೆ, ಅದು ಕಾಲ. ಹುಟ್ಟಿದ್ರಿಂದ ಇಲ್ಲಿವರೆಗೂ ಎಷ್ಟು ಕಾಲ ಆಯಿತು, 50 ವರ್ಷ 60 ವರ್ಷ, ಅದು ಕಾಲ. ಎರಡು ಘಟನೆ ಏನಾದರೂ ಆಗತ್ತಲ್ವ, ಇವೆಂಟ್ಸ್. ಅದರ ಮಧ್ಯ ಅದನ್ನು ನಾವು ಮೆಜರ್ ಮಾಡೋದು ಹೇಗೆ? ಕಾಲದಿಂದ. ಈಗ ನಿದ್ರೆಯಲ್ಲಿ ನನಗೆ ಆ ಕಾಲದ ಪರಿವೆ ಇರೋದಿಲ್ಲ. ಈಗ ಆ ವಿಚಾರ ಬಂದ್ರಷ್ಟೇ ಕಾಲದ ಪರಿವೆ ಬರೋದು, ಇಲ್ಲದೇ ಇದ್ದರೆ ಕಾಲದ ಪರಿವೆ ಬರಲ್ಲ. ವಿಚಾರ ಬರಲಿಕ್ಕೆ ಡೀಪ್ ಸ್ಲೀಪಲ್ಲಿ ವಿಚಾರನೇ ಇಲ್ಲ. ಆದ್ದರಿಂದ ನನಗೆ ಎಷ್ಟೊತ್ತು ಮಲಗಿದ್ದೆ ಅನ್ನೋದು ಎದ್ದ ಮೇಲೆ ಗೊತ್ತಾಗೋದು. ಅದು ನಿದ್ರೆಯಲ್ಲಿ ನನಗೆ ಕಾಲದ ಪರಿವೆ ಆಗೋದೇ ಇಲ್ಲ. ಇನ್ನೊಂದು ರೀತಿಯಲ್ಲಿ ನಾನು ಭಗವಂತನ, ಅದಕ್ಕೆ ಸ್ವಾಮೀಜಿಯವರು ಕೊಡೋ ಹೆಸರು ಅಜ್ಞಾನ ವೃತ್ತಿ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನ, ಅಲ್ಲಿ ಡೀಪ್ ಸ್ಲೀಪಲ್ಲಿ ಅಜ್ಞಾನ ವೃತ್ತಿ, ಅಲ್ಲಿ ಬರ್ತಾ ಇರೋ ವಿಚಾರ ಏನೂ ಇಲ್ಲ, ಅಜ್ಞಾನ. ಅದರಿಂದ ಅದು ನನಗೆ ಆ ಸಮಯದ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ವಿಚಾರಗಳೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಜಡ ಸಮಾಧಿ ಅಂತ ಕೂಡ ಹೇಳ್ತಾರೆ ಅವರು. ಅಂದರೆ ಆ ವಿಚಾರಗಳು ಬಂದರಷ್ಟೇ ನನಗೆ ಆ ಕಾಲದ ಪರಿಜ್ಞಾನ ಬರೋದು. ಅಲ್ಲಿ ಎಚ್ಚರದಲ್ಲಿ ವಿಚಾರಗಳೇ ಇಲ್ಲ ಅಂದರೆ ಅದು ಜಡ ಸಮಾಧಿ ಅಂತ ಹೇಳ್ತಾರೆ. ಅಥವಾ ಈಗ ಭಗವಂತನ ನಾಮಸ್ಮರಣೆ ಮಾಡ್ತಾ 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 ಅವನು ಸಮಯ ಪ್ರಜ್ಞೆನೆ ಕಳ್ಕೊಂಬಿಟ್ಟಿದ್ದಾನೆ ಅಂದರೆ ಅದು ಭಾವ ಸಮಾಧಿ ಅಂತ ಹೇಳ್ತಾರೆ. ಹಾಗೆ ಭಗವಂತನನ್ನೇ ಎಲ್ಲ ಕಡೆನೂ ನೋಡ್ತಾ ಅವನು ಸಮಯದ ಪ್ರಜ್ಞೆ ಅವನಿಗಿಲ್ವೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಜ್ಞಾನ ಸಮಾಧಿ ಅಂತ ಹೇಳ್ತಾರೆ ಅಂತ ಸ್ವಾಮೀಜಿಯವರು ಈ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇರಲಿ, ಅದು ನಿಮ್ಗೆ ಆ ಶಬ್ದಗಳ ಪರಿಚಯ ಆಗಲಿ ಅಂತ ಹೇಳಿ ಆ ವೃತ್ತಿಗಳಿಂದ ಏನೇನು ಆಗ್ಬೋದು ಅನ್ನೋದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಇನ್ನೊಂದು ಎಲ್ರಿಗೂ ಪರಿಚಯ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗ ಸಂತೋಷವಾಗಿರ್ತೀವಿ ಸಮಯ ಹೋಗೋದೇ ಗೊತ್ತಾಗಲ್ಲ. ನಮಗೆ ತುಂಬ ಇಂಟ್ರೆಸ್ಟ್ ಆಗಿದ್ದು ಯಾವುದನ್ನಾದರೂ ನಾವು ಕೇಳ್ತಾ ಇದ್ದೀವಿ, ಅದರಲ್ಲಿ ಸಂಪೂರ್ಣವಾಗಿ ಲೀನ ಆಗಿಬಿಟ್ಟಿದ್ದೀವಿ, ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದೇ ಏನೋ ಇರುತ್ತೆ ಯೋಚನೆ, ಕಷ್ಟ, ಟೈಮ್ ನೋಡ್ಕೊಂಡು ಇನ್ನು ಮುಗಿಸ್ತಾ ಇಲ್ವಲ್ಲ ಇವರು ಅಂತ ಅನ್ಸಕ್ಕೆ ಶುರುವಾಗಿರುತ್ತೆ. ಈ ಸಮಯ ಅನ್ನೋದು ಒಂಥರ ರಿಲೇಟಿವ್ ಟರ್ಮ್. ಅದು ಎಲ್ರಿಗೂ ಒಂದು ಗಂಟೆ ಥರನೇ ಅನ್ನಿಸ್ಬೇಕು ಅಂತ ಏನಿಲ್ಲ. ಕೆಲವರಿಗೆ 2 ನಿಮಿಷ ಅನ್ನಿಸ್ಬಿಡುತ್ತೆ. ಇನ್ನೊಂದು ಸುಂದರವಾದ ವಿಚಾರ ಅಂದರೆ ಈ ಕಾಲ ಹೇಗಪ್ಪ ಅಂದರೆ, ನೋಡಿ, ಇವಾಗ ನಾನು ಪ್ರೆಸೆಂಟಲ್ಲಿ ಇದ್ದೀನಿ. ಈ ಪ್ರೆಸೆಂಟಲ್ಲಿ ಇದ್ದರಷ್ಟೇ, ಅಂದರೆ ವರ್ತಮಾನದಲ್ಲಿ ಇದ್ದರಷ್ಟೇ ಭವಿಷ್ಯ ಮತ್ತು ಭೂತದ ಅನುಭವ ಗೊತ್ತಾಗುತ್ತೆ. ಭೂತ ಅಂದರೆ ಪಾಸ್ಟ್ ಟೆನ್ಸ್, ಏನೋ ಮುಗಿದೋಗಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಈಗ ಗೊತ್ತಾಗುತ್ತೆ. ಅದು ಪ್ರೆಸೆಂಟ್ ಅನ್ನೋದು ಇದ್ದರೆ ಮಾತ್ರ ಪಾಸ್ಟ್ ಅನ್ನೋದು ಗೊತ್ತಾಗುತ್ತೆ. ಪ್ರೆಸೆಂಟ್ ಅನ್ನೋದು ಇದ್ದರೆ ಮಾತ್ರ ಫ್ಯೂಚರ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಏನಾಯಿತು? ಫ್ಯೂಚರು ಇಲ್ಲ, ಪಾಸ್ಟು ಇಲ್ಲ. ಪ್ರೆಸೆಂಟ್ ಇಲ್ಲದೆ ಇದ್ದರೆ, ಈ ಕ್ಷಣ ಇಲ್ಲದೆ ಇದ್ದರೆ ಎಷ್ಟು ಮಜಾ ಇದೆ ನೋಡಿ. ವರ್ತಮಾನ ಇಲ್ಲದೆ ಇದ್ದರೆ ಭೂತನೂ ಇಲ್ಲ, ಭವಿಷ್ಯನೂ ಇಲ್ಲ. ಆದ್ದರಿಂದ ಇರೋದು ಸಮಯ ಅಂದರೆ ಪ್ರೆಸೆಂಟ್ ಅಂತಲೇ ಹೇಳೋದು. ಸಮಯ ಅಂದ್ರೇನು? ಪ್ರೆಸೆಂಟ್, ಈಗ ವರ್ತಮಾನ ಮಾತ್ರ ಅದರ ಎಸೆನ್ಸ್ ಅಂತ. ವರ್ತಮಾನ ಒಂದೇ ಇರೋದು, ಅದಿದ್ರೇ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಅಂತ ಆಗೋದು.
ಈ ಸಮಯ ಅನ್ನೋದು ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದು ಕೂಡ ಒಂದು ವಿಚಾರದ ರೂಪದಲ್ಲಿ ಇರುತ್ತೆ. ಹೇಗೆ ವಿಚಾರ ಅಂತ ಹೇಳಿದ್ರೆ, ಈ ಸಂತೋಷವನ್ನು ಅನುಭವಿಸುವಾಗ ಸಮಯ ಕಡಿಮೆ ಅನಿಸುತ್ತೆ, ಎಷ್ಟು ಮೋಸ ಅಲ್ವಾ? ಅದೇ ದುಃಖವನ್ನು ಅನುಭವಿಸುವಾಗ ಅಯ್ಯೋ ನನ್ನ ಕತೆ ಇನ್ನೂ ಮುಗಿಲೇ ಇಲ್ವಲ್ಲ ಅನಿಸುತ್ತೆ. ಅಂದರೆ ಏನು? ಅದು ಮನಸ್ಸಿನಲ್ಲಿರುವ ವಿಚಾರದ ಹಾಗೆ ವಿಚಾರದಂತೆ ವಿಚಾರವಾಗಿ ಅದು ಎಕ್ಸಿಸ್ಟ್ ಆಗುತ್ತೆ. ಆದರೆ ಗಣಪತಿ ಸತ್ಯ ಏನು ಇದೆ, ಆ ಗಣಪತಿ ಅವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ ಒಳಗಡೆ ಕೂತ್ಕೊಂಡು ನನ್ನಲ್ಲಿ, ಅಲ್ವಾ? ಕಾಲಾತೀತ ಅಂತ ಹೇಳೋದು ಅದಕ್ಕೆ. ಅವನೇನು ಹೇಳ್ತಿದ್ದಾನೆ? ಮೆಮೊರೀಸ್ ಆಫ್ ದ ಪಾಸ್ಟ್, ಹಿಂದೆ ನಡೆದಿದ್ದು ಅವನಿಗೆ ಗೊತ್ತಿದೆ, ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಕೊಳ್ತಾ ಇದ್ರೆ ಅದು ಗೊತ್ತಿದೆ, ಈ ಕ್ಷಣದ್ದು ಗೊತ್ತಿದೆ. ಆದ್ದರಿಂದ ಭಗವಂತ ಗಣಪತಿ ಸಾಕ್ಷಿಯಾಗಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ನೋಡ್ತಾ ಇದ್ದಾನೆ. ಹಿ ಈಸ್ ದ ವಿಟ್ನೆಸ್. ಹಾಗಾದರೆ ಅವನು ಗಣಪತಿ, ಆ ಭಗವಂತ ಯಾವತ್ತಿಂದ ನೋಡ್ತಿದ್ದಾನೆ? ಅವನು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನಂದು ಎಲ್ಲ ಗೊತ್ತಿದೆ ಅವನಿಗೆ. ಆದರೆ ಅವನು ಯಾವಾಗಿಂದ ನೋಡ್ತಿದ್ದಾನೆ? ಈಸ್ ಟೈಮ್ಲೆಸ್. ಇಂಥ ದಿವಸದಿಂದ ಅಂತಲ್ಲ, ಇಂಥ ಕ್ಷಣದಿಂದ ಅಂತಲ್ಲ. ಹೀ ಈಸ್ ವಿಟ್ನೆಸ್ಸಿಂಗ್ ಅಸ್. ಯಾವಾಗ? ಹೀ ಈಸ್ ಬಿಯಾಂಡ್ ಟೈಮ್. ಅದರಿಂದ ಟೈಮ್ಗಿಂತ, ಸಮಯಕ್ಕಿಂತ ಮೊದಲೇ ಅವನಿದ್ದಾನೆ, ಅದಕ್ಕೆ ಮೀರಿದವನು ಅವನು. ಆದ್ದರಿಂದ ಭಗವಂತ ನೀನು ಎಲ್ಲವೂ ಆಗಿದೆಯಾ, ಆದ್ದರಿಂದ ನನಗೆ ನೀನು ಎಲ್ಲವೂ ಆಗಿದೆಯಾ ಅನ್ನೋದು ನನ್ನ ಅನುಭವಕ್ಕೆ ಬರಲಿ. ಆ ಸಮಯ ನೀನು ಕಾಲಾತೀತನಾಗಿರೋದ್ರಿಂದ, ನಿನಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಿರೋದ್ರಿಂದ, ಭೂತ, ವರ್ತಮಾನ ಮತ್ತು ಭವಿಷ್ಯ ಗೊತ್ತಿರೋದ್ರಿಂದ, ಪ್ರತಿ ಕ್ಷಣವೂ ನಾನು ನಿನ್ನನ್ನೇ ಹಾಡ್ತಾ ಇರೋ ಹಾಗೆ ನನ್ನನ್ನು ಮಾಡುವಂಥ ಪ್ರಾರ್ಥನೆ. ನಿನ್ನನ್ನೇ ನೆನೆಸ್ಕೊಳ್ಳೋ ಹಾಗೆ ಮಾಡಪ್ಪ. ನಾನು ನಿನ್ನನ್ನೇ ಹಾಡ್ತೀನಿ, ನಿನ್ನ ಬಗ್ಗೆನೇ ಹಾಡ್ತೀನಿ, ನನಗೆ ನಿನ್ನ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಆದ್ದರಿಂದ ಈ ಪ್ರಾರ್ಥನೆ ಏನು? ನೀನು ಏನಂತ? ತ್ವಂ ಗುಣತ್ರಯಾತೀತ, ನೀನು ಗುಣಗಳಿಗಿಂತ ಭಿನ್ನವಾಗಿರೋನು, ನೀನು ಬಿಯಾಂಡ್, ನೀನು ಅದನ್ನು ಮೀರಿದವನು. ಹಾಗಾಗಿ ಈ ಮೂರೂ ಗುಣಗಳನ್ನು ನಾನು ಮೀರುವ ಹಾಗೆ ಮಾಡು. ಸತ್ವ, ರಜಸ್ಸು, ತಮೋ ಗುಣಗಳನ್ನು ಮೀರುವ ಹಾಗೆ ಮಾಡಿ ನನ್ನನ್ನು ನಿರ್ಗುಣನನ್ನಾಗಿ ಮಾಡು. ಅವಸ್ಥಾತ್ರಯ ತ್ವಂ ಅವಸ್ಥಾತ್ರಯಾತೀತ, ನೀನು ಈ ಅವಸ್ಥೆಗಳನ್ನು ಮೀರಿರೋನಾಗಿರೋದ್ರಿಂದ ನನಗೂ ಆ ಅವಸ್ಥೆಗಳನ್ನು ಮೀರುವಂತೆ ಮಾಡು. ಈ ದೇಹತ್ರಯಾತೀತ, ಈ ಮೂರೂ ದೇಹಗಳನ್ನು ನೀನು ಮೀರಿರೋದ್ರಿಂದ, ಯಾವ್ದ್ಯಾವುದು? ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರವನ್ನು ಮೀರಿರೋದ್ರಿಂದ ನಾನು ಅದನ್ನು ಮೀರುವಂತೆ ಮಾಡು. ಕಾಲತ್ರಯಾತೀತ, ಕಾಲ, ಭೂತ, ಭವಿಷ್ಯ, ವರ್ತಮಾನ ಕಾಲದ ಮೀರಿರೋದ್ರಿಂದ ಆ ಕಾಲವನ್ನು ಮೀರುವಂತೆ ಮಾಡುವಂತ. ಯಾಕೆ? ನಮ್ಮನ್ನು ನಾವು ಕಟ್ಟಿ ಹಾಕೊಂಡ್ಬಿಟ್ಟಿದ್ದೀವಿ, ಹುಟ್ಟು ಸಾವು ಅಂತ. ನಾನು ಆ ಕಾಲವನ್ನು ಮೀರ್ತೀನಿ ಅಂದ್ರೇನು? ಮುಕ್ತಿಯನ್ನು ಪಡಿತೀನಿ ಅಂತ. ಈ ದೇಹದಿಂದ ಮುಕ್ತಿಯನ್ನು ಪಡೆದ್ರೆ ನಾನು ಕಾಲಾತೀತ ಅಲ್ವಾ? ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಬೇಕು. ಸುಂದರವಾದ ಮಂತ್ರ. ತ್ವಂ ಗುಣತ್ರಯಾತೀತಃ, ತ್ವಂ ಅವಸ್ಥಾತ್ರಯಾತೀತಃ, ತ್ವಂ ದೇಹತ್ರಯಾತೀತಃ, ತ್ವಂ ಕಾಲತ್ರಯಾತೀತಃ. ಗಣಪತಿಯಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಸಾಧನೆಯಲ್ಲಿ ಇದೆಲ್ಲವೂ ನಮಗೆ ಉಂಟಾಗಲಿ. ನಾವು ಆ ಸಚ್ಚಿದಾನಂದ ಸ್ವರೂಪ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆಯನ್ನು ಹೊಂದುವ ಆಗಲಿ. ಅದಕ್ಕೆ ಇವೆಲ್ಲವೂ ಈ
ಏನು ಹೇಳ್ತಾರೆ, ಇದೆಲ್ಲವೂ ಸ್ಟೆಪ್ಸ್, ಇವೆಲ್ಲವೂ ಅರ್ಥ ಮಾಡಿಕೊಂಡು ನಾವು ಭಗವಂತನಿಗೆ ಶರಣಾದಾಗ ಅವನ ಕೃಪೆ, ಗುರುಗಳ ಕೃಪೆಯಿಂದ ನಾವು ಇದನ್ನು ಹೊಂದಲಿಕ್ಕಾಗತ್ತೆ. ಅಲ್ಲಿಗೆ ನಿಲ್ಲಿಸಿರ್ತೇನೆ, ಮತ್ತಷ್ಟನ್ನು ಮುಂದುವರಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः. हरिः ॐ.